ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ ಸೇತು ಮಹಾತ್ಮ್ಯದಲ್ಲಿ ಗಂಧಮಾದನ ಗಿರಿ ಪ್ರಶಂಸೆ ಪಾಪ ವಿನಾಶ ಪ್ರಭಾವ ಕಥನವೆಂಬ 10ನೆಯ ಅಧ್ಯಾಯಕ್ಕೆ ಸ್ವಾಗತ. ಸೂತನು ಹೇಳುತ್ತಾನೆ, ಎಲೈ ದ್ವಿಜಶ್ರೇಷ್ಠರೇ, ಯಾತ್ರಿಕನಾದವನು ಬೇತಾಳ ವರದ ತೀರ್ಥದಲ್ಲಿ ಸ್ನಾನ ಮಾಡಿದ ಬಳಿಕ ಮೆಲ್ಲನೆ ಗಂಧಮಾದನ ಪರ್ವತಕ್ಕೆ ತೆರಳಬೇಕು. ಯಾವುದು ಸಮುದ್ರದಲ್ಲಿ ಸೇತುವಿನಂತಿದೆಯೋ ಆ ಗಂಧಮಾದನ ಪರ್ವತವನ್ನು ಸೃಷ್ಟಿಕರ್ತನು ಬ್ರಹ್ಮಲೋಕದ ಹಾದಿಯನ್ನಾಗಿ ನಿರ್ಮಿಸಿರುವನು. ಲಕ್ಷ ಕೋಟಿ ಸಹಸ್ರ ಸರೋವರಗಳು, ಅಷ್ಟೇ ಸಂಖ್ಯೆಯ ಮಹಾ ನದಿಗಳು, ಮಹಾಪುಣ್ಯ ಸಮುದ್ರಗಳು, ವನಗಳು, ಆಶ್ರಮಗಳು, ಪುಣ್ಯಪ್ರದಗಳಾದ ವೇದಾರಣ್ಯವೇ ಮೊದಲಾದ ಕ್ಷೇತ್ರ ಸಮೂಹಗಳು, ವಸಿಷ್ಠಾದಿ ಋಷಿಗಳು, ಸಿದ್ಧಚಾರಣ ಕಿನ್ನರಾದಿಗಳು, ಶ್ರೀ ಭೂ ಸಮೇತನಾದ ಮಹಾವಿಷ್ಣುವು, ಸಾವಿತ್ರಿ ಸರಸ್ವತಿ ಸಹಿತನಾದ ಬ್ರಹ್ಮನು, ಗಣೇಶನು, ಕುಮಾರಸ್ವಾಮಿಯು, ಇಂದ್ರಾದಿ ದೇವತೆಗಳು, ಆದಿತ್ಯಾದಿ ಗ್ರಹಗಳು, ಅಷ್ಟವಸುಗಳು, ಪಿತೃದೇವತೆಗಳು, ಲೋಕಪಾಲಕರು, ಇತರ ದೇವತೆಗಳು, ಮಹಾಪಾತಕಗಳ ಸಂಘವನ್ನು ಹೋಗಲಾಡಿಸುವಂತಹ ಈ ಗಂಧಮಾದನ ಪರ್ವತದಲ್ಲಿ ಹಗಲಿರುಳು ವಾಸವಾಗಿರುತ್ತಾರೆ. ಪಾರ್ವತಿಯು ಸಹ ಯಾವಾಗಲೂ ಸಂತೋಷ ಚಿತ್ತಳಾಗಿ ಪರಮೇಶ್ವರನೊಂದಿಗೆ ಅಲ್ಲಿಯೇ ವಾಸಿಸುತ್ತಿರುತ್ತಾಳೆ. ಇಲ್ಲಿ ಕಿನ್ನರ ಸ್ತ್ರೀಯರು ಯಾವಾಗಲೂ ಕ್ರೀಡಿಸುತ್ತಿರುತ್ತಾರೆ. ಇಂತಹ ಗಂಧಮಾದನ ಪರ್ವತದ ದರ್ಶನ ಮಾತ್ರದಿಂದಲೇ ಮಾನವರಿಗೆ ಶಾಶ್ವತವಾದ ಮನಃಪ್ರಸಾದ ಉಂಟಾಗುವುದು. ಅದರ ಶಿಖರದಲ್ಲಿ ವಾಸ ಮಾಡುವ ಸಿದ್ಧಚಾರಣಾದಿಗಳ ಸ್ತ್ರೀಯರು ಯಾವಾಗಲೂ ಗಿರಿಜಾಪತಿಯು ಕಾಲಕಾಲನೂ ಆದ ಶ್ರೀಶಂಕರನನ್ನು ಪೂಜಿಸುವರು. ಮೈಗೆ ಸೋಕಿದ ಮಾತ್ರದಿಂದಲೇ ಗಂಧಮಾದನಗಿರಿಯ ಗಾಳಿಯು ಬ್ರಹ್ಮಹತ್ಯಾದಿ ಕೋಟಿ ಪಾತಕಗಳನ್ನಾದರೂ ಅಗಮ್ಯಾಗಮನ ಕೋಟೆಗಳನ್ನಾದರೂ ಕೊನೆಗಾಣಿಸುವುದು. ಈ ಮುನ್ನು ಗಂಧಮಾದನವು ಅಲ್ಲೋಲ ಕಲ್ಲೋಲವಾದ ತೆರೆಗಳುಳ್ಳ ಸಮುದ್ರದ ಮಧ್ಯದಲ್ಲಿದ್ದು ಮುನಿಗಳಿಗೆ ಮಾತ್ರವೇ ಸೇವ್ಯವಾಗಿದ್ದಿತು. ನಲನು ಸೇತುವನ್ನು ನಿರ್ಮಿಸುವಾಗ ಶ್ರೀರಾಮನ ಅಪ್ಪಣೆಯಂತೆ ಇಲ್ಲಿ ಕಾಣಿಸಿಕೊಂಡು ಸಮಸ್ತ ಮನುಜರಿಗೂ ಸೇವ್ಯವಾಯಿತು. ಸೇತು ರೂಪವನ್ನು ಹೊಂದಿದ ಈ ಗಂಧಮಾದನವನ್ನು ಇಂತು ಪ್ರಾರ್ಥಿಸತಕ್ಕದ್ದು. ಮಹಾಪುಣ್ಯಕರವಾದ ಎಲೆ ಗಂಧಮಾದನ ಮಹೀಧರನೆ, ಸಮಸ್ತ ದೇವತೆಗಳಿಂದಲೂ ಪೂಜಿತನಾದ ನಿನ್ನನ್ನು ವಿಷ್ಣುವೇ ಮೊದಲಾದ ದೇವತೆಗಳೆಲ್ಲರೂ ಶ್ರದ್ಧೆಯಿಂದ ಪೂಜಿಸುವರು. ಎಲೈ ನಗೋತ್ತಮನೆ, ಅಂತಹ ನಿನ್ನನ್ನು ನಾನು ಕಾಲುಗಳಿಂದ ತುಳಿಯುತ್ತಿದ್ದೇನೆ. ಪಾಪಿಯಾದ ನನಗೆ ತುಳಿತವನ್ನು ಕ್ಷಮಿಸು. ನಿನ್ನ ಶಿಖರದಲ್ಲಿ ವಾಸಿಸುವ ಶಂಕರನ ಸಂದರ್ಶನವನ್ನು ನನಗೆ ಅನುಗ್ರಹಿಸು. ಸ್ವರ್ಗಕ್ಕೆ ಸೇತು ರೂಪವಾದ ಆ ಪರ್ವತ ಶ್ರೇಷ್ಠವನ್ನು ಇಂತು ಪ್ರಾರ್ಥಿಸಿದ ಬಳಿಕ ಮಾನವನು ಮೆದುವಾಗಿ ಹೆಜ್ಜೆಗಳನ್ನಿಟ್ಟು ಮುಂದೆ ನಡೆಯತಕ್ಕದ್ದು. ಸಮುದ್ರ ಸ್ನಾನವನ್ನು ಮಾಡಿ ಆ ಗಂಧಮಾದನದಲ್ಲಿ ಸಾಸಿವೆಯ ಕಾಳಿನಷ್ಟಾದರೂ ಪಿತೃಗಳಿಗೆ ಪಿಂಡದಾನ ಮಾಡಬೇಕು. ಅಂತಹವನ ಪಿತೃದೇವತೆಗಳು ಯುಗಾಂತದವರೆಗೂ ತೃಪ್ತರಾಗಿರುತ್ತಾರೆ. ಶಮೀಪತ್ರ ಪ್ರಮಾಣದ ಪಿಂಡಗಳನ್ನಾದರೂ ಕೊಡತಕ್ಕದ್ದು. ಅಥವಾ ಪಿತೃದೇವತೆಗಳು ಸ್ವರ್ಗಸ್ಥರಾಗಿದ್ದರೆ ಮೋಕ್ಷವನ್ನು ಪಡೆಯುತ್ತಾರೆ. ನರಕವಾಸಿಗಳಾಗಿದ್ದರೆ ಸ್ವರ್ಗವನ್ನು ಹೊಂದುವರು. ಎಲೈ ವಿಪ್ರರೆ, ಮಹಾತೀರ್ಥವೆಂದು 3 ಲೋಕಗಳಲ್ಲಿಯೂ ಸುಪ್ರಸಿದ್ಧವಾದುದು ಪುಣ್ಯಪ್ರದವಾದುದು ಆದ ಪಾಪನಾಶಿನಿ ಎಂಬ ತೀರ್ಥವು ಪವಿತ್ರವಾದ ಗಂಧಮಾದನದಲ್ಲಿಯೇ ಇರುವುದು. ಯಾವುದರ ಸ್ಮರಣೆಯಿಂದ ಮತ್ತೆ ಗರ್ಭವಾಸದ ಕ್ಲೇಶವು ತೊಲಗುವುದೋ ಅಂತಹ ಪಾಪನಾಶಿನಿಗೆ ಹೋಗಿ ಪಾಪಶುದ್ಧಿಗಾಗಿ ಅದರಲ್ಲಿ ಸ್ನಾನ ಮಾಡಬೇಕು. ಅದರ ಸ್ನಾನದಿಂದ ಮಾನವನು ವೈಕುಂಠವನ್ನು ಪಡೆಯುವುದರಲ್ಲಿ ಸಂಶಯವಿಲ್ಲವು. ಋಷಿಗಳು ಹೇಳುತ್ತಾರೆ, ಎಲೈ ಸೂತ ಮಹರ್ಷಿಯೇ, ನೀನು ವ್ಯಾಸರಿಂದ ಬೋಧಿತನಾದುದರಿಂದ ಎಲ್ಲವನ್ನೂ ಅರಿತಿದ್ದೀಯೇ. ಆದುದರಿಂದ ಈಗ ಪಾಪನಾಶಿನಿಯ ವೈಭವವನ್ನು ನಮಗರುಹು. ಶ್ರೀ ಸೂತನು ಹೇಳುತ್ತಾನೆ, ಎಲೈ ಬ್ರಾಹ್ಮಣ ಶ್ರೇಷ್ಠರೇ, ಹಿಮವತ್ ಪರ್ವತದ ತಪ್ಪಲಿನ ಶುಭಕರವಾದ ಬ್ರಹ್ಮಾಶ್ರಮದಲ್ಲಿ ನಡೆದ ವಿಚಾರವೊಂದನ್ನು ನಿಮಗೆ ಹೇಳುವೆನು. ಹಿಮವತ್ ಪರ್ವತದ ತಪ್ಪಲಿನ ಶುಭಕರವಾದ ಬ್ರಹ್ಮಾಶ್ರಮ ಸ್ಥಾನದಲ್ಲಿ ಪುಣ್ಯಪ್ರದವಾದೊಂದು ಆಶ್ರಮವಿರುವುದು. ಅದು ಬಗೆ ಬಗೆಯ ತರು ಗುಲ್ಮ ಲತೆಗಳಿಂದ ಆವೃತವಾಗಿಯೂ ಜಿಂಕೆ, ಆನೆ ಮುಂತಾದ ಪ್ರಾಣಿಗಳಿಗೆ ಆವಾಸವಾಗಿಯೂ ಸಿದ್ಧಚಾರಣರಿಂದ ಕೂಡಿಯೂ ಬಗೆ ಬಗೆಯ ಹೂಗಳಿಂದ ಕಂಗೊಳಿಸುವುದಾಗಿಯೂ ಅನೇಕ ವ್ರತಿಗಳಿಂದಲೂ ತಾಪಸರಿಂದಲೂ ಸೂರ್ಯ ತೇಜೋ ವಿರಾಜಿತರಾದ ಬ್ರಾಹ್ಮಣ ಶ್ರೇಷ್ಠರಿಂದಲೂ ನಿಯಮಾಚಾರವುಳ್ಳ ತಪಸ್ವಿಗಳಿಂದಲೂ ಆಹಾರ ನಿಯಮವುಳ್ಳ ಕೃತಕೃತ್ಯರಾದ ಯಾಗ ದೀಕ್ಷಿತರಿಂದಲೂ ವೇದಾಧ್ಯಯನ ಸಂಪನ್ನರಾದ ವೈದಿಕರಿಂದಲೂ ತುಂಬಿ ತುಳುಕುತ್ತಿರುವುದು. ತಮ್ಮ ತಮ್ಮ ವರ್ಣಾಶ್ರಮಾಚಾರಗಳಲ್ಲಿ ನಿರತರಾದ ಬ್ರಹ್ಮಚಾರಿ, ಗೃಹಿ, ವಾನಪ್ರಸ್ಥ ಭಿಕ್ಷುಗಳಿಂದಲೂ ಆಗಂತುಕರಾದ ಮರೀಚ್ಯಾದಿ ವಾಲಖಿಲ್ಯ ಮುನಿಗಳಿಂದಲೂ ಸಂಶೋಭಿತವಾಗಿರುವುದು. ಅಯ್ಯ ದ್ವಿಜರೇ,
ಹಿಂದೊಮ್ಮೆ ದೃಢಮತಿ ಎಂಬ ಸಾಹಸಿಕನಾದ ಶೂದ್ರನೊಬ್ಬನು ಸಂತೋಷದಿಂದ ಆ ಪ್ರದೇಶಕ್ಕೆ ಬಂದನು. ಮುನಿಗಳು ಆತನನ್ನು ಸನ್ಮಾನಿಸಿದರು. ದೃಢಮತಿಯು ಅವರಿಗೆ ಸಾಷ್ಟಾಂಗವಾಗಿ ಎರಗಿದನು. ದೇವಾಂಗ ಸದೃಶರು ಮಹಾ ತೇಜಸ್ವಿಗಳು ಆದ ಆ ಬ್ರಾಹ್ಮಣರು ಬಗೆ ಬಗೆಯ ಯಜ್ಞಗಳನ್ನು ಮಾಡುತ್ತಿರುವುದನ್ನು ಕಂಡು ಅವನು ಬಹಳ ಸಂತುಷ್ಟನಾದನು. ತಾನು ತಪವನ್ನು ಆಚರಿಸಬೇಕೆಂಬ ಬುದ್ಧಿಯು ಅವನಿಗೆ ಹುಟ್ಟಿತು. ಆಗ ಕುಲಪತಿಯಾದ ಮಹಾಮುನೀಶನನ್ನು ಕಂಡು ಅವನು ಈ ರೀತಿ ಅರಿಕೆ ಮಾಡಿದನು. ಎಲೈ ತಪೋಧನನೇ, ನಿನಗೆ ನಮಸ್ಕಾರ. ಕರುಣಾನಿಧಿಯೇ, ನನ್ನನ್ನು ರಕ್ಷಿಸು. ಓ ದ್ವಿಜಪುಂಗವ, ನಿನ್ನ ಅನುಗ್ರಹದಿಂದ ನಾನು ಧರ್ಮವನ್ನು ಆಚರಿಸಲು ಬಯಸುತ್ತೇನೆ. ಸುವ್ರತಿಯಾದ ಎಲೈ ಯೋಗಿವರ್ಯನೇ, ಅದಕ್ಕಾಗಿಯೇ ಬಂದಿರುವ ನನಗೆ ದೀಕ್ಷೆಯನ್ನು ದಯಪಾಲಿಸು. ಓ ಬ್ರಾಹ್ಮಣೋತ್ತಮನೇ, ನಾನು ಶೂದ್ರ ಜಾತಿಯವನು. ತಮ್ಮ ಸೇವೆಯನ್ನು ಸಲ್ಲಿಸಿಕೊಂಡಿರುವೆನು, ತಮ್ಮನ್ನೇ ಮರೆಹೊಕ್ಕಿರುವೆನು. ತಾವು ನನಗೆ ಪ್ರಸನ್ನರಾಗಬೇಕು ಎಂದು ಪ್ರಾರ್ಥಿಸಲು ಬ್ರಾಹ್ಮಣನು ಆತನನ್ನು ಕುರಿತು ಕೇಳಿ ಹೇಳಿದನು. ಅಯ್ಯ, ಕೀಳು ಜಾತಿಯವನನ್ನು ಯಾಗದೀಕ್ಷಿತನನ್ನಾಗಿ ಮಾಡಲು ಸಾಧ್ಯವಿಲ್ಲ. ಕೇಳು, ನಿನಗೆ ಧರ್ಮವನ್ನು ಗಳಿಸುವ ಆಸೆಯಿದ್ದರೆ ಶುಶ್ರೂಷೆ ಮಾಡಿಕೊಂಡಿರು. ಹೀನ ಜಾತಿಯವನಿಗೆ ಯಾರೂ ಉಪದೇಶ ಮಾಡುವುದಿಲ್ಲ. ಹಾಗೆ ಮಾಡಿದರೆ ಉಪದೇಶಕನಿಗೆ ಬಹು ದೋಷ ಒದಗುವುದು. ತಿಳಿದವನು ಮಾತ್ರ ನಿನಗೆ ವೇದಾಧ್ಯಯನವನ್ನಾಗಲಿ ವ್ಯಾಕರಣಾದಿ ಶಾಸ್ತ್ರಗಳ ಪಾಠವನ್ನಾಗಲಿ ಹೇಳಿಕೊಡುವುದಿಲ್ಲ, ಯಾಗವನ್ನು ಮಾಡಿಸುವುದಿಲ್ಲ. ಅಂತೆಯೇ ಕಾವ್ಯ, ನಾಟಕ, ಅಲಂಕಾರ, ಪುರಾಣ, ಇತಿಹಾಸಗಳನ್ನಾದರೂ ಹೇಳುವುದಿಲ್ಲ. ಯಾವನಾದರೊಂದು ವೇಳೆ ಹಾಗೆ ಹೇಳಿಕೊಟ್ಟಲ್ಲಿ ಅಂತಹವನನ್ನು ಬ್ರಾಹ್ಮಣಾಗ್ರಹಾರದಿಂದ ಹೊರದೂಡುವರು. ಶೂದ್ರನಿಗೆ ಉಪದೇಶ ಮಾಡಿದವನನ್ನು ಚಂಡಾಲನಂತೆ ಬಹಿಷ್ಕರಿಸಬೇಕಲ್ಲದೆ ಅಕ್ಷರಸ್ಥನಾದ ಶೂದ್ರನನ್ನು ದೂರೀಕರಿಸಬೇಕು. ಅಯ್ಯ, ಆದುದರಿಂದ ಬ್ರಾಹ್ಮಣರನ್ನು ಶ್ರದ್ಧೆಯಿಂದ ಸೇವಿಸಿಕೊಂಡಿರು. ಅದು ಶೂದ್ರರಿಗೆ ಮನುವಾದಿಗಳಿಂದ ವಿಹಿತವಾಗಿಯೇ ಇದೆ. ಸ್ವಭಾವವಾಗಿ ವಿಹಿತವಾದ ಕರ್ಮವನ್ನು ಬಿಡುವುದು ಯೋಗ್ಯವಲ್ಲ. ಕುಲಪತಿಯು ಇಂತು ಉಪದೇಶಿಸಲು ಆ ಶೂದ್ರನು ನನಗೆ ಕರ್ಮದಲ್ಲಿ ಶ್ರದ್ಧೆ ಹುಟ್ಟಿದೆ, ಏನು ಮಾಡಲಿ, ಹೇಗಾದರೂ ವಿಜ್ಞಾನವನ್ನು ಪಡೆಯಲು ಯತ್ನಿಸಬೇಕು ಎಂದು ಮನದಲ್ಲಿ ನಿಶ್ಚಯ ಮಾಡಿಕೊಂಡು ಆಶ್ರಮಕ್ಕೆ ಬಹಳ ದೂರದಲ್ಲೊಂದು ಗುಡಿಸಲನ್ನೇರ್ಪಡಿಸಿಕೊಂಡು ಅಲ್ಲಿಯೇ ಒಂದು ದೇವಸ್ಥಾನವನ್ನು, ಪುಣ್ಯವಾದ ಪ್ರದೇಶವನ್ನು, ಪುಷ್ಪೋದ್ಯಾನವನ್ನು, ಒಂದು ಕೊಳವನ್ನು ಅಕ್ಕರೆಯಿಂದ ಏರ್ಪಡಿಸಿಕೊಂಡನು. ತಪಸ್ಸಿಗಾಗಿ ಆವಗಾಹನ ಸ್ನಾನ, ಉಪವಾಸಾದಿ ವ್ರತಗಳು, ವೈಶ್ವದೇವ ಬಲಿಹರಣ, ದೇವತಾ ಪೂಜೆ ಮುಂತಾದ ನಿತ್ಯ ಕರ್ಮಗಳನ್ನು ನೆರವೇರಿಸಿಕೊಳ್ಳುತ್ತಾ ನಿಯಮವನ್ನು ಪಾಲಿಸಿಕೊಂಡು ಫಲಾಹಾರಿಯು ಜಿತೇಂದ್ರಿಯನೂ ಆಗಿ ಪ್ರತಿದಿನವೂ ಕಂದ ಮೂಲ ಫಲಗಳಿಂದ ಅತಿಥಿ ಪೂಜೆಯನ್ನು ವಿಧಿವತ್ತಾಗಿ ಮಾಡಿಕೊಂಡಿರುತ್ತಿದ್ದನು. ಹೀಗೆ ಬಹುಕಾಲ ಕಳೆಯಲು ಸುಮತಿ ಎಂಬೊಬ್ಬ ಬ್ರಾಹ್ಮಣನು ಅವನ ಆಶ್ರಮಕ್ಕೆ ಬಂದನು. ಆತನು ಗರ್ಗ ಕುಲದಲ್ಲಿ ಜನಿಸಿದವನು, ಸತ್ಯವಾದಿಯೂ ಜಿತೇಂದ್ರಿಯನೂ ಆಗಿದ್ದನು. ಆ ಶೂದ್ರನು ಆತನನ್ನು ಸ್ವಾಗತಿಸಿ ಫಲಾದಿಗಳನ್ನು ಆತನಿಗೆ ಸಮರ್ಪಿಸಿ ತೃಪ್ತಿಪಡಿಸಿ ಕುಶಲವನ್ನು ಕೇಳಿ ಪುಣ್ಯ ಕಥಾಲಾಪದಿಂದಲೂ ನಮಸ್ಕಾರಾದಿ ಉಪಚಾರಗಳಿಂದಲೂ ತೃಪ್ತಿಗೊಳಿಸಿದನು. ಮಹರ್ಷಿಯು ಆಶೀರ್ವಾದಗಳಿಂದ ಆತನನ್ನು ಸಂತೋಷಗೊಳಿಸಿ ಆತನ ಉಪಚಾರವನ್ನು ಸಂತೋಷದಿಂದ ಕೈಗೊಂಡು ಆತನನ್ನು ಬೀಳ್ಕೊಟ್ಟು ಮತ್ತೆ ತನ್ನ ಆಶ್ರಮಕ್ಕೆ ಹಿಂದಿರುಗಿದನು. ಹೀಗೆ ಪ್ರತಿದಿನವೂ ಆ ಬ್ರಾಹ್ಮಣನು ಶೂದ್ರನಲ್ಲಿ ಪ್ರೀತಿ ಅಭಿಮಾನಗಳುಳ್ಳವನಾಗಿ ಅವನ ಆಶ್ರಮಕ್ಕೆ ಬರುತ್ತಿದ್ದನು. ಹೀಗೆ ಬಹುಕಾಲ ಆ ಬ್ರಾಹ್ಮಣನಿಗೆ ಆ ಶೂದ್ರನ ಸಂಪರ್ಕ ಉಂಟಾಗಲು ಆತನ ಸ್ನೇಹಕ್ಕೆ ಸಿಲುಕಿ ಆತನ ಮಾತನ್ನು ಮೀರದವನಾದನು. ಸ್ನೇಹಕ್ಕೆ ಸಿಲುಕಿ ಬಿದ್ದ ಆ ಬ್ರಾಹ್ಮಣನನ್ನು ಕುರಿತು ಒಂದು ದಿನ ಆ ಶೂದ್ರನು, ಮುನೀಶ್ವರ, ಹವ್ಯ ಕವ್ಯ ವಿಧಿಯನ್ನು, ಅವುಗಳ ಮಂತ್ರಗಳನ್ನು, ಮಹಾಲಯ ವಿಧಿಯನ್ನು, ಅಷ್ಟಕ ಶ್ರಾದ್ದಾದಿ ಕೃತ್ಯಗಳನ್ನು, ಅಂತೆಯೇ ಸಮಸ್ತ ವೈದಿಕ ಪ್ರಕ್ರಿಯೆಗಳನ್ನು ನನಗರುಹು, ನೀನೇ ನನಗೆ ಗುರುವು ಎಂದು ಬೇಡಿದನು. ಹೀಗೆ ಹೇಳಲ್ಪಟ್ಟ ಆ ಬ್ರಾಹ್ಮಣನು ಅವನಿಗೆ ಎಲ್ಲವನ್ನೂ ಉಪದೇಶ ಮಾಡಿ ಹವ್ಯ ಕವ್ಯಾದಿ ಕರ್ಮಗಳೆಲ್ಲವನ್ನು ಅವನಿಂದ ಮಾಡಿಸಿದನು. ಎಲ್ಲವೂ ಮಾಡಿದ ಬಳಿಕ ಅವನು ತನ್ನ ಆಶ್ರಮಕ್ಕೆ ಬಂದು ಬಿಟ್ಟನು. ಈ ರೀತಿ ಬಹುಕಾಲ ಆ ಶೂದ್ರನಿಂದ ಪೋಷಿತನಾದ ಆ ಬ್ರಾಹ್ಮಣನು ಇತರ ದ್ವಿಜರೆಲ್ಲರಿಂದಲೂ ಬಹಿಷ್ಕೃತನಾಗಿ ಕಡೆಗೆ ಪಂಚತ್ವವನ್ನೈದಿ ಯಮಭಟರಿಂದ ನರಕ ಕೊಯ್ಯಲ್ಪಟ್ಟನು. ಅಲ್ಲಿ 1100 ಕಲ್ಪಗಳು ಕ್ರಮವಾಗಿ ನರಕಗಳನ್ನು ಅನುಭವಿಸಿ ಕಡೆಗೆ ಒಂದು ಸ್ಥಾವರವಾಗಿ ಹುಟ್ಟಿದನು. ಬಳಿಕ ಕತ್ತೆ, ಹಂದಿ, ನಾಯಿ, ಕಾಗೆಗಳ ಜನ್ಮಗಳನ್ನು ಕ್ರಮವಾಗಿ ತಾಳಿದ ಬಳಿಕ ಚಂಡಾಲ, ಶೂದ್ರ, ವೈಶ್ಯ, ಕ್ಷತ್ರಿಯರ ಯೋನಿಗಳಲ್ಲಿ ಹುಟ್ಟಿ ಅನೇಕ ಕಷ್ಟಗಳನ್ನು ಅನುಭವಿಸಿ ತರುವಾಯ ಬ್ರಾಹ್ಮಣನಾಗಿ ತಂದೆಯಿಂದ ಗರ್ಭಾಷ್ಟಮದಲ್ಲಿ ಉಪನೀತನಾದನು. ಹೀಗೆ ತಂದೆಯ ಮನೆಯಲ್ಲಿ ತನ್ನ ಆಶ್ರಮ ಧರ್ಮವನ್ನು ನಡೆಸಿಕೊಳ್ಳುತ್ತಾ ಒಮ್ಮೆ ಕಾಡಿನಲ್ಲಿ ಹೋಗುತ್ತಿರಲು ಬ್ರಹ್ಮ ರಾಕ್ಷಸನೊಬ್ಬನು ಆತನನ್ನು ಹಿಡಿದನು.
ಅದರಿಂದ ಆತನು ಒಮ್ಮೆ ಅಳುತ್ತಲೂ, ಒಮ್ಮೆ ಸುತ್ತುತ್ತಲೂ, ಒಮ್ಮೊಮ್ಮೆ ಮೂರ್ಛೆಯಿಂದ ಬೀಳುತ್ತಲೂ, ಒಮ್ಮೆ ನಗುತ್ತಲೂ ಅಳುತ್ತಲೂ, ಮತ್ತೊಮ್ಮೆ ಬಾರಿ ಬಾರಿಗೂ ಹಾ ಹಾ ಎಂದು ಕೂಗಿಕೊಳ್ಳುತ್ತಲೂ ಎದ್ದು ಬರಬರುತ್ತಾ ತನ್ನ ವೈದಿಕ ಕರ್ಮವನ್ನೇ ತೊರೆದು ಬಿಟ್ಟನು. ತಂದೆಯು ಅಂತಹ ಮಗನನ್ನು ಕಂಡು ದುಃಖಗೊಂಡು ಅವನನ್ನು ಕರೆದುಕೊಂಡು ಹೋಗಿ ಅಗಸ್ತ್ಯನನ್ನು ಮೊರೆಹೊಕ್ಕನು. ಭಕ್ತಿಯಿಂದ ಆತನಿಗೆ ನಮಸ್ಕರಿಸಿ ತನ್ನ ಮಗನ ನಡವಳಿಕೆಯನ್ನು ಆತನಿಗೆ ಅರಿಕೆ ಮಾಡಿದನು. ಬ್ರಹ್ಮನ್, ಕುಂಭಸಂಭವ, ಈ ನನ್ನ ಪುತ್ರನನ್ನು ಬ್ರಹ್ಮರಾಕ್ಷಸನು ಹಿಡಿದಿರುವನು. ಇದರಿಂದ ನನಗೆ ಇನಿತಾದರೂ ಸುಖವಿಲ್ಲ. ದಯೆಯಿಂದ ಈತನನ್ನು ಸಲಹು. ಪಿತೃಗಳ ಋಣವನ್ನು ನೀಗಿಸುವ ಮತ್ತೊಬ್ಬ ಮಗನಾದರೂ ನನಗಿಲ್ಲ. ಎಲೈ ಕುಂಭಜನೆ, ಇವನ ಪೀಡೆಯ ಪರಿಹಾರಕ್ಕೆ ಉಪಾಯವನ್ನರಹು. ನಿನಗೆ ಸಮನಾದ ತಪಸ್ಸಂಪನ್ನನು 3 ಲೋಕಗಳಲ್ಲಿಯೂ ಇರುವುದಿಲ್ಲ. ಶಿವಭಕ್ತರಲ್ಲಿ ಅಗ್ರಗಣ್ಯನೆಂದು ಮಹರ್ಷಿಗಳೆಲ್ಲರೂ ನಿನ್ನನ್ನು ಕೊಂಡಾಡುವರು. ನಿನ್ನ ಹೊರತು ಮತ್ತಾರೂ ಈ ನನ್ನ ಪುತ್ರನನ್ನು ಕಾಪಾಡಲಾರರು. ಇವನ ತಂದೆಯಾದ ನನ್ನಲ್ಲಾದರೂ ದಯತೋರು. ದಯೆಯೇ ಸತ್ಪುರುಷರ ಮುಖ್ಯ ಗುಣವಲ್ಲವೇ ಎಂದು ಬೇಡಿದನು. ಇದನ್ನು ಕೇಳಿದ ಬಳಿಕ ಅಗಸ್ತ್ಯನು ಬಹುಕಾಲ ಧ್ಯಾನಾಸಕ್ತನಾಗಿದ್ದು, ಅಯ್ಯ ಮಹಾಮತಿಯೇ, ನಿನ್ನ ಮಗನು ಹಿಂದಿನ ಜನ್ಮದಲ್ಲಿ ಸುಮತಿ ಎಂಬ ಬ್ರಾಹ್ಮಣನಾಗಿದ್ದು ಶೂದ್ರನಿಗೆ ಜ್ಞಾನವನ್ನು, ಸಮಸ್ತ ವೈದಿಕ ಕರ್ಮಗಳನ್ನು ಉಪದೇಶಿಸಿದನು. ಆ ದುಷ್ಕರ್ಮ ಪರಿಪಾಕದಿಂದ ಇವನು 1000 ಕಲ್ಪಗಳ ಕಾಲ ನರಕವನ್ನು ಅನುಭವಿಸಿ ಕ್ರಮವಾಗಿ ಸ್ಥಾವರಾದಿ ಜನ್ಮಗಳನ್ನೆತ್ತುತ್ತಾ ಈಗ ಕರ್ಮಶೇಷದಿಂದ ಬ್ರಾಹ್ಮಣನಾದ ನಿನಗೆ ಮಗನಾಗಿ ಜನಿಸಿರುವನು. ಯಮನಿಂದ ಕಳುಹಲ್ಪಟ್ಟ ಕ್ರೂರವಾದ ಬ್ರಹ್ಮರಾಕ್ಷಸ ರೂಪವಾದ ಪೂರ್ವ ಜನ್ಮದ ಪಾಪ ಕರ್ಮವು ಇವನನ್ನು ಹಿಡಿದಿರುವುದು. ಈ ಬ್ರಹ್ಮರಾಕ್ಷಸನ ಬಾಧೆಯೋ ತೊಲಗಲು ಉಪಾಯವನ್ನು ಹೇಳುವೆನು. ಮನಸ್ಸನ್ನು ಶ್ರದ್ಧೆಯಿಂದ ಬಿಗಿ ಹಿಡಿದು ಕೇಳು. ಅಯ್ಯ ಬ್ರಾಹ್ಮಣನೇ, ದಕ್ಷಿಣ ಸಮುದ್ರದ ದಡದಲ್ಲಿ ಸೇತು ರೂಪವು, ಸಮಸ್ತ ದೇವತಾ ಸೇವ್ಯವು, ಪರಮ ಪಾವನವೋ ಆದ ಗಂಧಮಾದನವೆಂಬ ಮಹಾಪರ್ವತವೊಂದಿರುವುದು. ಅದರ ಮೇಲೆ ಪರಮ ಪಾವನವಾದ ಪಾಪನಾಶನವೆಂಬ ಮಹಾತೀರ್ಥವಿರುವುದು. ಅದು ಭೂತ ಪ್ರೇತ ಪಿಶಾಚ ಬ್ರಹ್ಮರಾಕ್ಷಸ ಭೇತಾಳ ಮತ್ತು ಸಕಲ ರೋಗಗಳ ಬಾಧೆಗಳನ್ನು ತೊಲಗಿಸುವುದರಲ್ಲಿ ಬಹಳ ಹೆಸರುಗೊಂಡಿರುವುದು. ನಿನ್ನ ಮಗನನ್ನು ಆ ಸೇತುವಿನ ಮಧ್ಯದಲ್ಲಿರುವ ತೀರ್ಥಕ್ಕೆ ಕರೆದುಕೊಂಡು ಹೋಗು. ಪರಿಶುದ್ಧನಾಗಿ ಅದರಲ್ಲಿ ಇವನನ್ನು ಮುಳುಗಿಸು. 3 ದಿನಗಳಲ್ಲಿ ಇವನನ್ನು ಹಿಡಿದಿರುವ ಬ್ರಹ್ಮರಕ್ಷಸ್ಸು ಬಿಟ್ಟು ಹೋಗುವುದು. ಇದು ಹೊರತು ಬೇರಾವ ಉಪಾಯವು ಈ ಭೂಲೋಕದಲ್ಲಿಯೇ ಇರುವುದಿಲ್ಲ. ಆದುದರಿಂದ ಈ ತಡೆ ಮಾಡದೆ ಇವನನ್ನು ಕರೆದುಕೊಂಡು ಬೇಗನೆ ಹೋಗು. ಆ ಗಂಧಮಾದನ ಪಾಪನಾಶನ ತೀರ್ಥದಲ್ಲಿ ಬೇಗನೆ ಮುಳುಗಿಸು ಎಂದು ಹೇಳಿದನು. ಬಳಿಕ ಬ್ರಾಹ್ಮಣನು ಇಂತು ಹೇಳಿದ ಅಗಸ್ತ್ಯನಿಗೆರಗಿ ಆತನ ಅಪ್ಪಣೆಯನ್ನು ಪಡೆದು ಗಂಧಮಾದನಕ್ಕೆ ಹೊರಟನು. ಮಗನೊಡನೆ ಪಾಪನಾಶನವೆಂಬ ಆ ತೀರ್ಥವನ್ನು ಸೇರಿ ಸಂಕಲ್ಪಪೂರ್ವಕವಾಗಿ ಅದರಲ್ಲಿ 3 ದಿನಗಳು ಮಗನನ್ನು ಸ್ನಾನ ಮಾಡಿಸಿ ತಾನು ಸ್ನಾನ ಮಾಡಿದನು. ಬಳಿಕ ಬ್ರಹ್ಮರಕ್ಷಸ್ಸು ಆತನ ಮಗನನ್ನು ಬಿಟ್ಟು ತೊಲಗಿತು. ಒಡನೆಯೇ ಅವನು ನಿರೋಗಿಯು, ಸ್ವಸ್ಥ ಚಿತ್ತನು, ಸುಂದರ ರೂಪನು, ಸಕಲೈಶ್ವರ್ಯ ಸಮನ್ವಿತನೂ ಆಗಿ ಅನೇಕ ವಿಧವಾದ ಭೋಗಗಳನ್ನು ಅನುಭವಿಸಿ ಆ ಪಾಪನಾಶಿನಿಯ ಸ್ನಾನದಿಂದ ದೇಹಾಂತ್ಯದಲ್ಲಿ ಮುಕ್ತಿಯನ್ನು ಪಡೆದನು. ಅಂತೆಯೇ ಆ ಪುಣ್ಯ ಕರ್ಮದಿಂದ ಅವನ ತಂದೆಯು ಮುಕ್ತನಾದನು. ಆ ಬ್ರಾಹ್ಮಣನಿಂದ ಉಪದೇಶವನ್ನು ಪಡೆದ ಆ ಶೂದ್ರನಾದರೋ ಅನೇಕ ನರಕಗಳನ್ನು ಒಂದೊಂದಾಗಿ ಅನುಭವಿಸಿ ಬಳಿಕ ನಿಂದಿತವಾದ ಬಗೆ ಬಗೆಯ ಯೋನಿಗಳಲ್ಲಿ ಹುಟ್ಟುತ್ತಾ ಕಡೆಗೆ ಗಂಧಮಾದನದಲ್ಲಿ ಹದ್ದಿನ ಜನ್ಮವನ್ನು ಪಡೆದನು. ಒಮ್ಮೆ ಅದು ನೀರು ಕುಡಿಯಲು ಪಾಪನಾಶಿನಿಗೆ ಬಂದು ನೀರು ಕುಡಿದು ಮೈಗೆರಚಿಕೊಂಡಿತು. ಕೂಡಲೇ ದಿವ್ಯವಾದ ದೇವತಾದೇಹವನ್ನು ಪಡೆದು ಆ ಶೂದ್ರನು ದಿವ್ಯಾಭರಣ ಭೂಷಿತನಾಗಿ ದಿವ್ಯ ಮಾಲ್ಯಗಳನ್ನು ಧರಿಸಿ ದಿವ್ಯವಾದ ವಿಮಾನವನ್ನೇರಿ ಛತ್ರ ಚಾಮರಾದಿಗಳಿಂದೊಪ್ಪಿ ಉತ್ತಮರಾದ ಸ್ತ್ರೀಯರೊಡನೆ ದೇವಲೋಕವನ್ನು ಸೇರಿದನು. ಸೂತನು ಹೇಳುತ್ತಾನೆ, ಅಯ್ಯ ಬ್ರಾಹ್ಮಣರೇ, ಪಾಪನಾಶನ ತೀರ್ಥವು ಇಂತಹ ಪ್ರಭಾವವುಳ್ಳದ್ದು. ಸ್ವರ್ಗಪ್ರದವು, ಮೋಕ್ಷಪ್ರದವು, ಪುಣ್ಯಪ್ರದವು ಆದುದು. ಸಕಲ ಪ್ರಾಯಶ್ಚಿತ್ತ ರೂಪವಾದುದು. ಬ್ರಹ್ಮ ವಿಷ್ಣು ಮಹೇಶ್ವರಾದಿ ದೇವತೆಗಳಿಂದ ಸೇವಿತವಾದುದು. ಪಾಪಗಳನ್ನೆಲ್ಲ ನಾಶಪಡಿಸುವುದರಿಂದ ಇದು ಪಾಪನಾಶನವೆಂಬ ಹೆಸರನ್ನು ಪಡೆದಿರುವುದು. ಶ್ರೇಯಸ್ಕಾಮನಾದ ಪುರುಷನು ಈ ಪಾಪನಾಶನದಲ್ಲಿ ಸ್ನಾನ ಮಾಡತಕ್ಕದ್ದು. ಎಲೈ ದ್ವಿಜೇಂದ್ರರೇ, ನಿಂದ್ಯವಾದ ಕೆಲಸವನ್ನು ಮಾಡಿದ ಬ್ರಾಹ್ಮಣ ಶೂದ್ರರಿಬ್ಬರೂ ಯಾವುದರಿಂದ ಮುಕ್ತರಾದರೋ ಆ ಪಾಪನಾಶನದ ಪರಮ ರಹಸ್ಯವಾದ ವೈಭವವನ್ನು ಅರುಹಿದೆನು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ ಸೇತು ಮಹಾತ್ಮ್ಯದಲ್ಲಿ ಗಂಧಮಾದನ ಗಿರಿ ಪ್ರಶಂಸೆ ಪಾಪ ವಿನಾಶ ತೀರ್ಥ ಪ್ರಭಾವ ಕಥನವೆಂಬ 10ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ.
ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.